ಇವಳೆ ಸುಮಿತ್ರಾ, ಇರೇ ಒಂದು ಲೋಟ ಕಾಪಿ ನನ್ನ ಕಾಸ್ಕೊಂಬಾರಿ. ತಲೆ ಕೆಟ್ಟು ಮೆಟ್ಟಿಡ್ದೋಗ್ಬಿಟ್ಟೈತಿ. ರಪ್ಪನ್ ಕಾಸ್ಕೊಂಬ. ಅಲ್ಲ, ಈ ನನ್ನ ಮಕ್ಳು ಎತ್ತೋದ್ರು ಆಗಲೇ ಬಂದ್ರಲ್ಲ. ಹಾಂ, ಇವನು ಶೀನಪ್ಪನೂ ಕಾಮ್ತಿಲ್ಲ, ಬೋರಜ್ನೂ ಕಾಮ್ತಿಲ್ಲ. ಎತ್ತೋದ್ರಪ್ಪ ಈ ನನ್ನ ಮಕ್ಕಳು. ತಗೊಳ್ರಿ, ಕುಡೀರಿ. ಒಲೆ ಇದೇನೆ ಇವತ್ತು 7 ತಲೆನ ಕಾಪಿ ಕಾಸ್ಕೊಂಬಂದಿದ್ಯಾ? ಹಾಂ, ಯೂಸ್ ದಿನನ 3 ಸಲ ಹೇಳಿದ್ರು ಕಾಪಿ ಕಾಸ್ಕೊಂಬರೆ ಅಂತಂದ್ರು ಕಾಸ್ತಿರ್ಲಿಲ್ಲ. ಇವತ್ತು 2 ನಿಮಿಷಕ್ಕೆ ತಂದಿದ್ಯಲ್ಲ, ಹೆಂಗಿದು? ಮೊದ್ಲು ಕಾಪಿ ಹಿಡ್ಕೊಳ್ರಿ, ಹೇಳ್ತೀನಿ. ಏನಿಲ್ಲ, ಆಗ್ಲೇನ ರತ್ನಂ ಬಂದಿದ್ಲು. ರತ್ನಂ ಬಂದ ಕಾಸಿದ್ದೆ, ಅದೇ ಹೆಚ್ಚಾಗಿ ತಿಂದನು. ಅದನ್ನೇ ಒಂದಿಟ್ಟು ಬೆಚ್ಚು ಮಾಡ್ಕೊಂಬಂದೆ, ಅದಕ್ಕೆ ರಪ್ಪನ್ ತಂದೆ ಇವತ್ತು. ಹಂಗಾರ ಹಂಗೇನು ನನಂಗಂದು ಕಂಡೆ. ಎಲ್ಲ ನಮ್ಮಳು 7 ತಲೆನ ಕಾಪಿ ಕಾಸ್ಕೊಂಬತ್ತಾ ಇದ್ದಾಳೆ ಅಂತಂದ್ರೆ ಇದ್ರ ಏನು ಐತೆ ಮರ್ಮ ಅನ್ಕಂಡೆ. ಹೆಂಗ ರತ್ನಮ್ಮನ ಪ್ರಸಾದ ಅನ್ನಮ್ಮ ಹಂಗಾರಿದು. ಎಸಟನ ಕಾಸದು ಕಾಸ್ತಿ ಕಟ್ರು ಕಾಸ್ಬೇಡ, ವಾಸನೆ ಆಕೈತೆ, ಕುಡಿಯೋಕ್ಕಾಗಲ್ಲ. ಜಾಸ್ತಿ ಉರಿಕಂಗೆ ಕಾಸಿರೆ ಹಳೆ ಕಾಪಿ ಕಟ್ರುಗಾದಂಗಾದ್ರೆ ಕುಡಿಯಕ್ಕೆ ಶೋರಲ್ ಕಣಿ. ಏ ಹೋಗ್ಲಿ ಬಿಡ್ರಿ ಅತ್ತ, ಕಾಪಿ ತಿಕ್ ಧೂಳಯ್ಯ. ಏನೋ ಕೇಳೋದ್ ಮರ್ತೆ. ಅಲ್ಲ ಕಣ್ರಿ, ದೇವ್ರು ಬಂದಿತ್ತಲ್ಲ ರಮೇಶ್ ಅಣ್ಣನ ಮೇಲೆ, ಏನು ಹೇಳ್ತು? ನಿಮ್ಮನ್ನೇನ ಕರ್ಸಿದ್ರಂತೆ, ಗೌಡ್ರನ್ ಕರೀರಿ, ಪಂಚಾಯತಿ ಕರಿಬೇಕು, ನಂದೇನೋ ಬೇಡಿಕೆ ಐತಂತೆ ಅಂತನ ದೇವ್ರು ಕರೆದಿತ್ತಂತೆ. ಏನು ಹೇಳ್ತ್ರಿ? ನನಗೆ ಗೊತ್ತಿರಲಿಲ್ಲ ಈ ವಿಚಾರನೆನ. ರತ್ನಂ ಬಂದಂಗೆ ಅಂದ್ಲು. ಹಿಂಗಾದ್ರೆ ಹಿಂಗೆ ರಮೇಶ್ ಅಣ್ಣ ಮೈ ಮೇಲೆ ದೇವ್ರು ಬಂದೈತಿ ಅಂತಾನೆ. ಏನು ಕೇಳ್ತ್ರಿ ದೇವ್ರು? ದುರ್ಗಮ್ಮ ಯಾಲ ಇವಳ. ಏಯ್, ನೀವು ಹೆಂಗಸರುಗಳು ಇದ್ದೀರಲ್ಲ, ಒಂಥರನ ಈ TV ಚಾನೆಲ್ಗಳು ಇದ್ದಂಗೆ. TV ಚಾನೆಲ್ಗಳು ಪ್ರಪಂಚದಾಗ ಏನೆಲ್ಲ ನಡೀತೈತಿ ಎಲ್ಲ ಹೇಳ್ತಾವಲ್ಲ, ಹಂಗೆ. ಆಲೆ ನಿನಗೂ ಗೊತ್ತಾಯ್ತು ಇದು ದೇವ್ರು ಬಂದಿರೋದು, ನಾನು ಕರೆದಿರೋದೆಲ್ಲನ. ರಾಮ 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 ರಾಮ. ಹೆಂಗಸರುಗಳು ಸಾಮಾನ್ಯದಾರಲ್ಲಪ್ಪ ಇವರು. ಯಾ ಸುಮ್ನಿರಿ ಅತ್ತ, ಏನೇನೋ ಮಾತಾಡಬೇಡ್ರಿ. ನಾನೇನೋ ಒಂದು ಕೇಳಿದ್ರೆ ನೀವೇನೋ ಒಂದು ಹೇಳ್ತೀರಾ. ದೇವ್ರೇನು ಕರೆದಿತ್ತು ನಿಮ್ಮನ್ನ, ಏನು ಬೇಡಿಕೆ ಐತೆ, ಏನು ಕೇಳ್ಕೊಂಡೈತಿ ಹೇಳ್ರಿ ಅಂತ ಅಂದ್ರೆ TV ಚಾನಲ್ಲು, ನ್ಯೂಸ್ ಚಾನಲ್ಲು ಅಂತ ಹೇಳ್ತೀರಾ. ಅದೇನು ಹೇಳ್ರಿ ರತ್ನ? ಎಲೆ ಹೂ ಕಡೆ, ಆ ರಮೇಶಿ ಮೈ ಮೇಲೆ ದೇವ್ರು ಬಂದಿತ್ತು ದುರ್ಗಮ್ಮ. ಆ ತಾಯಿ ಏನು ಸಾಮಾನ್ಯದಳಲ್ಲ ತಾಯಿ, ಏನು ದುಬಾರಿ ತಾಯಿ. ದುಬಾರಿ ದೇವರು. ಕರೆದ್ರು ನನ್ನ ಓದೆ. ಹಿಂಗಾದ್ರೆ ಹಿಂಗೆ ಮಗನೇ, ನನಗೆ ಅದು ಬೇಕು ಇದು ಬೇಕು ಅಂತ ಕೇಳ್ಕೊಂಡು ನಾನು ಒಂದು ಹೆಣ್ಮಗಳು, ನನಗೆ ಕಿವಿಗಿಕ್ಕೇಬೇಕು, ಮೂಗಿಕ್ಕೇಬೇಕು, ಕೈಗೆ ಹಾಕ್ಯಬೇಕು, ಕಾಲ್ಗೆ ಹಾಕ್ಯಬೇಕು ಎಂಬ ಆಸೆ ಇರಲ್ವ ನನಗೆ ಅಂತನ. ಒಡವೆ ವಸ್ತ್ರ ಕೊಡಿಸ್ರಿ, ಆಭರಣ ಕೊಡಿಸ್ರಿ ಅಂತನ ಹಿಡ್ಕೊಂಡು ಇದ್ದೇವ್ರು. ನಾನಿನ್ನೇನು ಮಾಡೋದು? ಊರು ಉದ್ಧಾರಕ್ಕೋಸ್ಕರ ಜನಕ್ಕೆ ಒಳ್ಳೇದಾಗಲಿ, ಊರಿಗೆ ಒಳ್ಳೇದಾಗಲಿ ಅಂತನ ಒಪ್ಕೊಂಡ್ ಬಂದಿದ್ದೀನಿ. ಆಯ್ತಾ, ಇನ್ನೊಂದು 3 ತಿಂಗಳು ಟೈಮ್ ಕೊಡು ನಮಗೆ, ನಿನ್ನ ಆಸೆನ ಈಡೇರಿಸ್ತೀವಿ ಅಂತನ ಒಪ್ಕೊಂಡ್ ಬಂದಿದ್ದೀನಿ ಕಣಿ. ಯಾವ ಹೋದ್ರೋಗ್ಲಿ ಬಿಡ್ರಿ ಅತ್ತ. ತಿರ್ಗಾ ಅಂದ್ಕೊಂಡಿದ್ದೀರಾ ಕೊಡಿಸ್ರಿ ದೇವ್ರಿಗೆ ಒಡವೆ ವಸ್ತ್ರನ. ಇಲ್ಲಾಂದ್ರೆ ಆಮೇಲೆ ಯಾತನ ಹೆಚ್ಚಿಗೆ ಕಮ್ಮಿ ಆದತ್ತು. ಇರೋದೊಂದು ಹೆಣ್ಮಗ ನಮ್ದು. ಕಷ್ಟ ಬಂದ್ರು ಪರವಾಗಿಲ್ಲ, ಕೊಡಿಸ್ರಿ ಒಡವೆ ದೇವ್ರಿಗೆ ಮೊದಲು ಅಂದ್ಕೊಂಡಿದ್ದೀರಾ. ನಾನೇನು ಮಾಡಲಿ ಬಡವನಯ್ಯ, ದೇಹವೇ ದೇಗುಲ, ಕಾಲೇ ಕಂಬವಯ್ಯ, ಶಿರ ಹೊನ್ನ ಕಳಸವಯ್ಯ. ಸ್ಥಾವರ ಕಳಿ ಉಂಟು, ಜಂಗಮ ಕಳಿವಿಲ್ಲ. ಗೌಡ್ರೆ, ಬಸವಣ್ಣನವರ ಸುಪ್ರಸಿದ್ಧ ವಚನಗಳಲ್ಲಿ ಇದು ಒಂದು ಕುಳ್ಳ. ಏನು ಹೇಳ್ರಿ? ನಾನೇನು ಮಾಡಲಪ್ಪ, ನನ್ನ ಬಡವ. ನನಗೆ ದೇವಸ್ಥಾನ ಕಟ್ಸೋಕ್ಕೆ ದುಡ್ಡಿಲ್ಲ, ದೇವ್ರ ತರೋಕ್ಕೂ ದುಡ್ಡಿಲ್ಲ. ಆದರೆ ನನ್ನ ದೇಹವೇ ದೇಗುಲ, ನನ್ನ ಕಾಲೇ ಆ ದೇವಸ್ಥಾನ ಕಂಬ, ನನ್ನ ಶಿರ ಕುತ್ತಿಗೆ ಭಾಗವೇ ಕಳಸ ಅಂತನ 12ನೇ ಶತಮಾನದಾಗೆ ಬಸವಣ್ಣರು ಹೇಳಿವ್ರಿ. ಹೆಂಗವ್ರಿ? ಲೇ ಸೀನಾ, ಬಾರ್ಲ ಏನ್ಲ ಇವತ್ತು ಬಸವಣ್ಣವ್ರ ವಚನಗಳನ್ನ ಹೇಳ್ಕೊಂಬತ್ತಿದ್ಯಾ? ಇವತ್ತು ದಿನ ಕುರುಕ್ಷೇತ್ರ ಡೈಲಾಗ್ ಹೇಳ್ಕೊಂಡು, ನಾಡ್ಕು ಡೈಲಾಗ್ ಹೇಳ್ಕೊಂಬತ್ತಿದ್ ನನ್ನ ಮಗ. ಇವತ್ತು ನೀನು ಬಸವಣ್ಣವ್ರ ವಚನ ಹೇಳ್ಕೊಂಬತ್ತಿದ್ಯಾ ಅಂತಂದ್ರೆ ಏನೋ ಐತ್ಕಣ್ಲೆ ಇದ್ರಾಗೆ. ಬಾರ್ಲ ಇಲ್ಲಿ, ಅದೇನು ಕೇಳೋಣ, ಬಾರ್ಲ ಇಲ್ಲಿ. ಯಾರಿದ್ ಬಸಣ್ಣ ಅಂದ್ರೆ?
ಅದೇ ಓಟ್ಲಿಕ್ಕೆ ಅವನಲ್ಲ ಅಯ್ಯಪ್ಪನ ಬಸಣ್ಣ. ಥೋ ನೀನು ಪಾಸ್ಕಿ ಹೋಗ ತಾಸ್ಕಿ. ಬಸಣ್ಣ ಹೋಟ್ಲು ಬಸಣ್ಣ ಅಲ್ಲ ಕಡೆ. 12ನೇ ಶತಮಾನದಾಗೆ ಬಸವಣ್ಣ ಅಂತ ಇದ್ರು. ಅವರು ವಚನಗಳನ್ನು ಬರೆಯೋರು. ಅದಕ್ಕೆ ಓದ್ಬೇಕು ಅಂಬೋದು ತಿಳ್ಕೊಬೇಕು 4 ಅಕ್ಷರನ. ಅವರು ವಚನ ಬರೆಯೋರು ಕಡೆ. ಒಳ್ಳೊಳ್ಳೆ ಜನಗಳಿಗೆ ತಿಳುವಳಿಕೆ ವಚನಗಳು ಬರೆಯೋರು. ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ಯರು ನೋಡಿ ಅಸಹ್ಯ ಪಡಬೇಡ. ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಅಂತಾನ. ಈಗ ಇಂಥವನ ವಚನಗಳು ಬರೆಯೋರು ಬಸವಣ್ಣ. ಈಗ ಆಗಿನ ಕಾಲಕ್ಕೆ 12ನೇ ಶತಮಾನದಾಗೆ ಈಗ ಹೆಂಗೆ ಅಂದರೆ ಶೂದ್ರರು ಅವರು ಇವರು ಅಂತಾನೆಲ್ಲ ಕೆಳಜಾತಿಯರು ಮೇಲ್ಜಾತಿಯರು ಅಂತ ಜಾಸ್ತಿ ಇತ್ತು. ಆ ಟೈಮ್ನಾಗೆ ಬಸವಣ್ಣ ಎಲ್ಲರನ್ನೂ ಒಂದು ಮಾಡಿ ಎಲ್ಲರಿಗೂ ಲಿಂಗ ಧಾರಣೆ ಮಾಡಿಬಿಟ್ಟಿದ್ರು. ಯಾಕಂದರೆ ಕೆಳಜಾತಿಯರನ್ನ ಒಳಗೆ ಬಿಟ್ಕೊಂತಿರ್ಲಿಲ್ಲ ಮೊದಲು ಜನಗಳು. ಅವಾಗ ಅವ್ರಿಗೆ ಲಿಂಗ ಹಾಕಿಬಿಟ್ರೆ ಅವರು ಲಿಂಗಾಯತರಾಗಿಬಿಡ್ತಾರೆ, ಅವಾಗ ಮೇಲ್ಜಾತಿಯರಾಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಬಸವಣ್ಣ ಈಗ ಈ ಥರ ಯೋಚನೆ ಮಾಡಿ ಎಲ್ಲ ಜಾತಿನೂ ಒಂದೇ ಅಂತನ ಸಾರದವರು ಪುಣ್ಯಾತ್ಮ ಬಸವಣ್ಣ. ಯೋನ ಕಣ್ರಿ, ನನಗೇನು ಗೊತ್ತಾಗಲ್ಲ. ಅಂದ್ವರಿದಂಗೆ ಮಾತಾಡ್ತೀರಿ ನೀವು. ಮಾತಾಡ್ಕೊಡ್ರಿ, ನಾನು ಹೋಗ್ತೀನಿ. ಕೇಳಿಸ್ಕೊಂಡೆ ಅಂದ್ಲ ಶೀನಾ? ಕೇಳಿಸ್ಕೊಂಡೆ ನಮ್ಮಳ ಮಾತಾಡಿದ್ದ. ಬಸವಣ್ಣನೇ ಅವಳಿಗೆ ಯಾರು ಅಂಬದು ಗೊತ್ತಿಲ್ವಂತ ಲೆಕ್ಕ ಹಾಕು. ಏನು ಮಾಡೋಕ್ಕಲ್ಲ, ಈ ಸ್ಕೂಲ್ ಮಕ್ಕ ನೋಡ್ದವಲ್ಲವು, ಏನು ಮಾಡೋಕ್ಕಾಗಲ್ಲ. ಗೌಡ್ರೆ, ನಾನು ಒಂದು ಡೌಟು ಏನಂದರೆ, ಪ್ರಪಂಚ ನೋಡ್ಕೊಳ್ಳೋ ದೇವರು, ಅಷ್ಟು ದೊಡ್ಡ ದೇವರು ಒಬ್ಬ ನರ್ಮನ್ಸೂನ್ ಮೈ ಮೇಲೆ ಬರ್ಬೋದಾ ಗೌಡ್ರೆ? ಅಲ್ಲ, ನನಗೆ ಪ್ರಶ್ನೆ ಬಂತು, ನಾನು ಕೇಳಿದೆ. ಇದಕ್ಕೆ ನಿಮಗೆ ಉತ್ತರ ಗೊತ್ತಿದ್ರೆ ಹೇಳ್ರಿ, ಇಲ್ಲ ಅಂದ್ರೂ ಬೇಡ. ಯಾಕಂದರೆ ನಾನು ಬೇರೆಯವರ ನಂಬಿಕೆ ಮೇಲೆ ಕೊಡ್ಲಿ ಪೆಟ್ಟು ಕೊಡೋ ನನ್ನ ಮಗ ನಾನಲ್ಲ. ನೀವು ನಂಬೋ ದೇವ್ರನ್ನ ನೀವು ನಂಬ್ರಿ, ಬೇರೆಯವ್ರು ನಂಬೋ ದೇವ್ರನ್ನ ಬೇರೆಯವ್ರು ನಂಬ್ತಾರೆ ಅಷ್ಟೇ. ಅಲ್ಲ, ದೇವರು ಮೈ ಮೇಲೆ ಬರ್ಬೋದಾ ಅಂತ ನನ್ನ ಪ್ರಶ್ನೆ. ಲೇ ಸೀನಾ, ಯಾತಲ್ಲ ಹಿಂಗೆ ಮಾತಾಡ್ತೀಯ ನೀನು? ಯಾತೋ ಹಿಂಗೆ ಮಾತಾಡ್ತೀಯ? ಹಂಗಾರೆ ದೇವರು ಮೈ ಮೇಲೆ ಬರಲ್ವೇ ಅಂದ್ಲ? ಅಲೇ ಕೂಗುತ್ ಬಿಡ್ತಾರೆ ಹಿಂಗೆಲ್ಲ ಮಾತಾಡಿರಿ ನೀನು. ನೋಡ್ಕೊಂಡು ಮಾತಾಡು. ದೇವ್ರು ಬಂದಿತ್ತು ಕಣ್ಲ ಮೈ ಮೇಲೆ. ಗೌಡ್ರೆ, ಹಂಗಾರೆ ಚಟ್ಗಳು ಮಾಡೋರಿಗೆ ಎಣ್ಣೆ ಕುಡ್ಕೊಂಡು ಬಿಡಿ ಸೇದ್ಕೊಂಡು ವಿಮಲ್ಲು ಅನ್ಸು ಸೂಪರು ಸ್ಟಾರ್ಗಳನ್ನ ಹಾಕ್ಕೊಂಡು ಓಡಾಡೋ ನನ್ನ ಮಕ್ಕಳ ಮೇಲೆ ದೇವ್ರು ಬಂದುಬಿಡ್ತೈತಾ? ಬತ್ತೈತೇನ್ರಿ ಗೌಡ್ರಿ? ಹೇಳ್ರಿ, ನನಗೆ ಗೊತ್ತಿಲ್ಲ. ಯಾಕಂದರೆ ಹಿಂದೆ ಯಾರೋ ಋಷಿ ಮುನಿಗಳು 1000 ವರ್ಷ ತಪಸ್ಸು ಮಾಡಾರಂತೆ. ಭಗವಂತ ಒಲಿಯಪ್ಪ ನನಗೆ ಪ್ರತ್ಯಕ್ಷನಾಗಪ್ಪ ಅಂತನ 1000 ವರ್ಷ ತಪಸ್ಸು ಮಾಡಿರೋ ದೇವರು ಒಲಿತಿರ್ಲಿಲ್ಲ. ಇವನು ಎಣ್ಣೆ ಕುಡ್ಕೊಂಡು ಬಿಡಿ ಸೇದ್ಕೊಂಡು ಓಡಾಡೋರಿಗೆಲ್ಲ ದೇವ್ರ ಮೈ ಮೇಲೆ ಬರ್ತೈತ ಅಂಬದು ನನ್ನ ಪ್ರಶ್ನೆ ಅಷ್ಟೇ. ಅಲ್ಲ ಕಣ್ಲ ಸೀನಾ, ನೀನು ಹಿಂಗೆ ಮಾತಾಡ್ತಿದೀಯ ಅಂತಂದರೆ ಏನೋ ಇದ್ರಾಗ ಐತ್ಕೊಳ್ಳೆ ಒಳ ಮರ್ಮ. ಅಲ್ವಲ್ಲ, ರಮೇಶಿ ಬಗ್ಗೆ ಏನನ್ನ ಗೊತ್ತೇ ಅಲ್ಲ ನಿನಗೆ? ಯಾಕಲ್ಲ ಹಿಂಗೆ ಮಾತಾಡ್ತಿದ್ಯಾ? ಹೇಳ, ಏನನ್ನ ಇದ್ರೆ ಕರೆಕ್ಟಾಗಿ ಹೇಳು, ನಾವು ತಿಳ್ಕೊಂಬನ. ಏ ಅಪ್ಪಯ್ಯ ಸೀನಪ್ಪ, ಒಂದ್ರ ಒಟ್ಟು ನೀನು ಭಯವಾಗಿ ಮಾತಾಡ. ದೇವ್ರ ದಿಂಡಿನ ಬಗ್ಗೆನ ಒಂದ್ರ ಒಟ್ಟು ಭಯ ಭಕ್ತಿ ಇಕ್ಕೆ ಬಾಯಿಗೆ ಬಂದಂಗೆ ಮಾತಾಡ್ಬೇಡ. ಅಲ್ಲ ನೋಡಿ ಹೆಂಗೆ ಮಾತಾಡ್ಸ. ಆ ರಮೇಶಿ ಮೈ ಮೇಲೆ ಬಂದಿರೋದಂಗಾರ ದೇವ್ರಲ್ರಿ? ಎತ್ ಮಾತಾಡ್ತಲೇ ಸೀನಪ್ಪ? ಕುಡ್ದು ಏನೇನೋ ಮಾತಾಡಕ್ ಹೋಗ್ಬೇಡಪ್ಪ ನೀನು. ಬೇಕಾರೆ ನರ್ಮನ್ಸ್ರನ್ನ ನಮ್ಮ ಮುಂದೇನ ಅನ್ನಿಸ್ಕೊಂತೀವಿ. ಆ ದೇವ್ರನ್ನ ಅಂದ್ರೆ ಸುಮ್ಮನಿರ್ತೈತೆ. ಸುಮ್ಮನಿರಪ್ಪ, ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡ ನೀನು. ಪುಟ್ರಂಗಮ್ಮ ಪಾಪ ಗಿಣಿ ಸಾಕ್ದಂಗೆ ಸಾಕ್ಯವಳು ನಿನ್ನ. ಏನನ್ನ ಹೆಚ್ಚಿಗೆ ಕಮ್ಮಿ ಆದತ್ತು. ಯಾಕ ಏ ಸುಮಿತ್ರಕಯ್ಯ, ಯಾಕಾಗ ಹಿಂಗೆ ಎದ್ರುಕಂತೀಯ? ತೆಗಿ ನೀನು. ದೇವ್ರಿಗೆ ಯಾವತ್ತನ ಎದ್ರುಕಂಬಕ್ಕೆ ಹೋಗಬಾರ್ದು. ಭಕ್ತಿ ಇರಬೇಕು. ಏನೇಳು? ಭಕ್ತಿ ಇರಬೇಕು. ಮನಸ್ಸಲ್ಲಿ ದ್ವೇಷ, ಅಸೂಯೆ, ಕೊಳಕುತನ, ಕೆಟ್ಟತನ, ಬೇರೆಯವ್ರಿಗೆ ಪಾಪ ಮಾಡಬೇಕು, ದ್ರೋಹ ಬಗೆಬೇಕು, ಅವ್ರ ಮನೆಯೊಳಗೆ ಹೋಗ್ಲಿ, ಅವ್ರ ವಂಶಾಳಾಗ ಹೋಗ್ಲಿ ಅಂತ ಬೈಕೊಂಡು ಮ್ಯಾಲೆ ನೀರು ಒಯ್ಕೊಂಡು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ
ಸ್ವಾಮಿ ನಮ್ಮಪ್ಪ ನೀನೇ ಕಣಪ್ಪ, ನಮ್ಮನ್ನೆಲ್ಲರನ್ನೂ ಕಾಪಾಡಪ್ಪ ಅಂತಂದ್ರೆ ಒಪ್ತಾನ ದೇವರು? ಹೇಳ್ಬಿಡು, ಒಪ್ತಾನ ದೇವರು? ಮನಸ್ಸಿನಲ್ಲಿ ಶುದ್ಧತೆ ಇರ್ಬೇಕಣಕೋ. ಯಾಕ ಸುಮಿತ್ರಕಯ್ಯ, ನಾನು ಕುಡ್ದೆ ಮಾತಾಡ್ತಿರೋದು, ಆದರೆ ತಪ್ಪು ಮಾತಾಡಲ್ಲ ನಾನು. ಮನಸ್ಸಲ್ಲಿ ಶುದ್ಧವಾಗಿದ್ದು ನೀನು ನೀರ ಒಯ್ಕೊಂಬಕ್ ಹೋಗ್ಬೇಡ, ಹಂಗೆ ಕೈ ಮುಗಿ ದೇವರು ಒಪ್ಕೊಂತಾನೆ. ಬೇಕೆ ಬೇಡರ ಕಣ್ಣಪ್ಪನ ಕತೆ ಕೇಳಲ್ವೇ ನೀನು? ಆ ಕಣ್ಣಪ್ಪ ಬೇಡ್ರು ಕಣ್ಣಪ್ಪ ಒಯ್ಬಿಟ್ಟು ಶಿವನ ಮುಂದಕ್ಕೆ ಶಿವರಾತ್ರಿನ ಪಿಕ್ಚರ್ ಹಾಕಿದ್ರು ನೋಡಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ದೇವ್ರ ಮುಂದೆ ಕೂಕೊಂಡು ನಮ್ಮಪ್ಪಗೆ ಶಿವಪ್ಪಗೆ ಯಾವುದು ಎಡೆನ ಯಾತು ಮಾಂಸನೇ ಹಾಕ್ಬಿಟ್ಟ ಕಣ್ಣಪ್ಪ. ಆದ್ರೆ ಹೊಲ್ದ್ನಲ್ಲ ದೇವರು. ಆಗ ಹಂಗೆ ಏನು ಹೇಳು, ಮೊದಲು ಭಕ್ತಿ ಇರ್ಬೇಕಣಕೋ, ಸುಮ್ಮನೆ ದೇವರು ಅಲ್ಲ. ಸ್ವಾಮಿ ಅವೆಲ್ಲ ನನಗೆ ಗೊತ್ತಿಲ್ಲ ಸ್ವಾಮಿ, ಆದ್ರೆ ದೇವ್ರು ಪವರು ಬೈಕಮ್ಮಕ್ಕೆ ಹೋಗ್ಬೇಡ ನೀನು. ಸುಮ್ಮನಿರು. ಈಗ ರಮೇಶಿ ಮೈ ಮೇಲೆ ಬಂದಿರೋದು ಅಶ್ವಲ್ ದೇವ್ರದು. ನನ್ನ ತಾಯಿ ರೇಗಿ ಬಿಟ್ಟು ಸಿಟ್ ಮಾಡ್ಕೊಂಡು ಕಾಪಿಗೆಪ್ಪ ಮಾಡ್ಕೊಂಡಲ್ಲ ಎಲ್ಲರ ಮೇಲೂ. ಅವಳೇನಿಲ್ಲ, ಗುಳ್ಳೆ ಗಾಯ ಗಜ್ಜಿ ತಿರ್ಗಾ ವ್ಯಾತ ಅಂತಾರ ಗೋಣಮ್ಮ ಸಿಡುಬು ಅಂತವೆಲ್ಲ ಎದಳಿಸ್ಬಿಡ್ತಾಳೆ. ಓ ದುರ್ಗಮ್ಮ ಚಾಮುಂಡಮ್ಮ ಅವರೆಲ್ಲ ಗೊತ್ತಿಲ್ಲ ನಿನಗೆ? ಬೇಡಪ್ಪ ಸುಮ್ಕಿರಪ್ಪ, ಅಂತವೆಲ್ಲ ಮಾತಾಡಕ್ ಹೋಗ್ಬೇಡ ನೀನು. ಯಾಕ ಸುಮಿತ್ರಕಯ್ಯ, ಯಪ್ಪ ದೇವ್ರೆ, ನೀವಿನ್ನು ಯಾವ ಕಾಲದಾಗಿದ್ದೀರಕೋ? ಯಾವ ಕಾಲದಾಗಿದ್ದೀರ? ನಮಗೆ ಕಾಯಿಲೆ ಕಸಾಲೆ ಬಂದ್ರೆ ದೇವ್ರೇ ಮಾಡಿಸು ಅಂತ ಹೇಳ್ತಿರಲ್ಲ. ರಾಮ ಯಾಕ ಇದು AI ಕಾಲ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಬಾಯಾಗಿ ಹೇಳಿದ್ನ ಕಣ್ಣಾಗ ಮಾಡ ಅಂತ ಕಾಲ ಕಣಕ. ನೀವು ಈ ಕಾಲದಾಗೂ ಇನ್ನೂ ಹಳೇ ಮೂಢ ನಂಬಿಕೆನೇ ಈಕೊಂಡಿದ್ದೀರಲ್ಲ. ನಂಬಿಕೆ ಇರಲಿ ಕಣಕ್ಕ. ಸುಮಿತ್ರಕಯ್ಯೋ, ಯಪ್ಪ ನಿಮ್ಮನ್ನು ಬದಲಾಯಿಸೋಕ್ಕಾಗಲ್ಲ ಬಿಡಮ್ಮ. ಯಾಕಂದರೆ ನಿಮ್ಮನ್ನು ಬದಲಾಯಿಸೋಕ್ಕಾಗಲ್ಲ. ಏನು ಗೊತ್ತಾ, ನಿಮ್ಗೆ ಏನು ಹೇಳಿದ್ರು ದೇವ್ರು ಕೆಟ್ಟೋದು ಮಾಡತೈತಿ ಅಂತೀರ. ನಿಮ್ಮ ನಂಬಿಕೆ ನಿಮಗೆ, ನಮ್ಮ ನಂಬಿಕೆ ನಮಗೆ. ಏನು ಮಾಡಕ ಆತು ಕಣಕ, ದೇವ್ರನ್ನು ಬೈಕಮಲ್ಲ ಸುಮ್ಕಿರಮ್ಮ. ಲೇ ಸೀನಾ, ತಿರಿಕೆಳ್ಳಿ ಈ ಕಡೆ ಕಳ್ತ ಏನು ಮಾತಾಡ್ಚ? ಒಂದ್ಕೊಂದು 100 ಮಾತಾಡ್ತಾಳ ಅವಳು. ಅವಳಿಗೇನು ಗೊತ್ತಾಗಲ್ಲ. ತಿರಿಕೆಳ್ಳ ಈ ಕಡೆಗೆ. ಹೇಳ್ರಿ ಗೌಡ್ರೆ, ನಾವು ಇವಾಗ ಚಾಟ್ GPT, AI ಜೆಮಿನಿ, ಗೂಗಲ್ ಜೆಮಿನಿ, ಗೂಗಲ್ AI ಅಂತ ಎಲ್ಲ ಮಾತಾಡ್ತಾ ಇದ್ದೀವಿ. ನಮ್ಮೂರ ಹೆಂಗಸರುಗಳು ದೇವ್ರಿನ್ನು ಶಾಪ ಕೊಟ್ಟು ಬಿಡ್ತೈತಿ, ಕೆಟ್ಟದು ಮಾಡ್ತೈತಿ ಅಂತಾರಲ್ಲ ಗೌಡ್ರೆ. ಏನು ಮಾತಾಡೋಣ? ಇವ್ರನ್ನೆಲ್ಲ ಯಾವಾಗ ಬದಲಾಯಿಸೋದಪ್ಪ ದೇವ್ರೇ ಭಗವಂತ. ಲೋ ಸೀನಾ, ಇರ್ಲಿ ಬಿಡ್ಲ ಇಲ್ಲೇ. ಅಲ್ಲ ಕಂಡ್ಲ, ಈಗ ರಮೇಶಿ ಬಗ್ಗೆ ಏನನ್ನ ಗೊತ್ತೇ ಅಲ್ಲ ನಿನಗೆ? ನೀನು ಸುಮ್ಮನೆ ಹಿಂಗೆ ಮಾತಾಡ್ದಾನಲ್ಲ ಮನ್ಸ, ಹಿಂಗೆ ಮಾತಾಡ್ತಿದ್ಯಾ ಅಂತಂದ್ರೆ ಏನೋ ಇತ್ಕಳ್ಳ ಹೇಳದೇನು? ಗೌಡ್ರೆ ಬೇಡ ಬಿಡ್ರಿ ಗೌಡ್ರಿ, ಯಾಕಂದ್ರೆ ನಾನು ಈಗ ಹೇಳೋ ವಿಚಾರ ನಿಮಗೆ ನಿಮ್ಮ ನಂಬಿಕೆ ಮೇಲೆ ಪೆಟ್ಟು ಕೊಟ್ಟಂಗೆ ಆಗ್ತೈತಿ. ನೀವು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದೀರಲ್ವೇ, ಆ ದೇವ್ರ ಮೇಲೆ ನಂಬಿಕೆ ಹೋಗಂಗೆ ಮಾಡಿಬಿಡ್ತೈತಿ. ಅದಕ್ಕೆ ನಾನು ಹೇಳ್ತಿರೋದು ಬೇಡ ಅಂತ. ಲೇ ಸೀನಾ, ಹೋಗ್ಲಿ ಬಿಡ್ಲಾ ಗೌಡ್ರ ತಾಗಿ ಯಾಕೆ ಹೇಳ್ಚ? ತಿರ್ಗಿ ಆಮೇಲೆ ಗೌಡ್ರು ಬೇಜಾರಾಕರ್. ಸುಮ್ಮನಿರೋ, ಬೇಡ ಸುಮ್ಮನಿರ್ಲ. ಲೇ ಬೋರಾಜ, ತಿಗ ಮುಚ್ಕೊಂಡು ನಿಂತ್ಕೊಳ್ಳ. ಬಂದ್ಬಿಟ್ಟ ಇಲ್ಲಿ. ನಂದೆಲ್ಲಿಕ್ಲಿ ಕಡ್ಬಿನ ಸಾರಿ ಅಂತಾನ. ಯಾವನ್ಲ ಕರೆದಿದ್ ನಿನ್ನ ಇಲ್ಲಿಗೆ? ನಾನೇನೋ ಕೇಳ್ತಾ ಇದ್ದೀನಿ, ಬಂದಿಲ್ಲಿ ಗೌಡ್ರ ತಾಯಿ ಹೇಳ್ಬೇಡ ಅಂಬದ್ಲೆ ಅಕ್ಕ ಹಾಕಿವ್ನು. ಏನೋ ಇತ್ಕೊಂಡ್ರಲ್ಲ ನಿಮ್ಮ ಇಬ್ಬರು ತಗೋನು. ಈಗ ಹೇಳ್ತೀರಾ ಇಬ್ಬರು ಜಾಡಿಗಿಡ್ ಸ್ವಾಧ್ಯಾನರಲ್ಲ. ಒಳ್ಳೆ ಮಾತನ್ನ ಹೇಳಿರಿ, ನೀವು ಕೇಳಂಕ ಆಮಲ್ಲ. ಸೀನಾ ಬಗುಳ್ಳ ಅದೇನು? ಗೌಡ್ರೆ ಸಮಾಧಾನ ಮಾಡ್ಕೊಳ್ರಿ. ನೀವು ಕೇಳ್ತಾ ಇದ್ದೀರಾ ಅಂತಂದ್ರೆ ನಾನು 100% ಹೇಳ್ತೀನಿ, ಕೇಳಿಸ್ಕೊಳ್ರಿ. ಗೌಡ್ರೆ, ಇವನು ರಮೇಶಿ ಮೈ ಮೇಲೆ ಬಂದಿದ್ದು ದೇವ್ರಲ್ಲ, ದೇವ್ರ ಥರ ಆ್ಯಕ್ಟಿಂಗ್ ಮಾಡಿದ ನನ್ನ ಮಗ ರಮೇಶ. ದೇವ್ರ ಥರನ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾನೆ ಕಳ್ಳನ ಮಗ.
ಇವನ ಅಸಾಧ್ಯ ನನ್ನ ಮಗ ಮೋಸ್ಕರ ರಮೇಶಿ ನಿಮ್ಮನ್ನೆಲ್ಲ ನಂಬಿಸಿ ಕುತ್ತಿಗೆ ಕೊಯ್ಯ ಅಂತ ಕೆಲಸ ಮಾಡ್ತಾ ಇದ್ದಾನೆ. ದೇವ್ರ ಹೆಸರು ಹೇಳ್ಕೊಂಡು ನಿಮ್ಮನ್ನೆಲ್ಲ ಮೋಸ ಮಾಡ್ತಾ ಇದ್ದಾನೆ ಗೌಡ್ರಿ, ಮೋಸ ಮಾಡ್ತಾ ಇದ್ದಾನೆ. ಇದನ್ನ ಸೀನಪ್ಪ ಹೇಳ್ತಾ ಇದ್ದಾನೆ, ಕೇಳಿಸ್ಕೊಳ್ರಿ. ಸೀನಪ್ಪ ಅಂದ್ರೆ ನ್ಯಾಯ, ನ್ಯಾಯ ಅಂದ್ರೆ ಸೀನಪ್ಪ. ನಾನು ಯಾವತ್ತೂ ಸುಳ್ಳು ಹೇಳಲ್ಲ, ಅದ್ರಲ್ಲೂ ಗೌಡ್ರು ಮುಂದಂತೂ ಸುಳ್ಳು ಹೇಳೋದೇ ಇಲ್ಲ. ಗೌಡ್ರೆ ಅಣ್ಣನ ಮಗ ರಮೇಶಿ ನಿಮಗೆಲ್ಲ ಟೋಪಿ ಇಕ್ತಾ ಇದ್ದಾನೆ. ಅವನ ಮೈ ಮೇಲೆ ಬಂದಿರೋದು ನಾಟಕದ ದೇವರು, ದೇವ್ರು ಬಂದಿಲ್ಲ. ಏನಲ್ಲ ಸೀನಾ ನೀನು ಹೇಳ್ತಿರೋದು ನಿಜವೇನ್ಲ? ಲೇ ಸೀನಾ, ತಿರ್ಗಿ ನಕ್ಸಾರ ಮಾಡಕ್ ಹೋಗ್ಬೇಡ ಕಣ್ಲ. ದೇವ್ರ ವಿಚಾರದಾಗೆ ನಕ್ಸಾರ ಮಾಡಕ್ ಹೋಗ್ಬೇಡ ಕಣೋ, ಕರೆಕ್ಟಾಗಿ ಹೇಳ. ಗೌಡ್ರೆ ನನಗೆ ಯಾವ ವಿಚಾರದಾಗೆ ನಕ್ಸಾರ ಮಾಡಬೇಕು, ಯಾವ ವಿಚಾರದಾಗೆ ಸೀರಿಯಸ್ ಆಗಿ ಮಾಡಬೇಕು ಅಂತ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಗೌಡ್ರಿ. ಎಷ್ಟೇ ಆದರೂ ನಾನು ನಿಮ್ಮ ಶಿಷ್ಯ ಅಲ್ವಾ ಗೌಡ್ರೆ, 100% ಹೇಳ್ತೀನಿ. ಆ ನನ್ನ ಮಗ ರಮೇಶ ಒಡವೆ ವಸ್ತ್ರ ದುಡ್ಡುಗೋಸ್ಕರ ಆಡಿದ್ದು ನಾಟಕ ಗೌಡ್ರೆ, ಇದು ನಾಟಕ. ನಾನು ಎಣ್ಣೆ ಕುಡಿದು ಹೇಳ್ತಿದ್ದೀನಿ, 100% ನಾಟಕ. ನನ್ನ ಮೇಲೆ ನಂಬಿಕೆ ಇಲ್ಲಲ್ವಾ ನಿಮಗೆ? ಕೇಳ್ರಿ ಬೋರಾಜುನ ಹೇಳ್ತಾನೆ, ಅವನಿಗೂ ಪಿನ್ ಟು ಪಿನ್ ಗೊತ್ತೈತೆ. ಕೇಳ್ರಿ ಬೋರಾಜುನ. ಲೇ ಲೇ ಬೋರಾಜ, ಬಾರ್ಲಾ ಇಲ್ಲಿ ಅಲ್ವರಲ್ಲ, ಇಂಥ ದೊಡ್ಡ ವಿಚಾರ ಇಕ್ಕೊಂಡು ನಂತ ಏನು ಹೇಳಿಲ್ವಲ್ಲ, ಬಾರ್ಲಾ ಇಲ್ಲಿ. ಏನು ನಡೀತ ಹೇಳ ಬಾರ್ಲಾ. ಬೋರಜ ಏನ್ ನಡೀತಜ್ಜ? ಬಾರಜ್ಜ ಹೇಳೋದೇನು? ಮಹಾನ್ ಜ್ಞಾನಿಯವರು ಬರೇಮೈ ಬೋರಪ್ಪನವರೇ ಅಂದು ರಾತ್ರಿ ನಡೆದ ವಿಚಾರವನ್ನು ನಮ್ಮ ಗೌಡ್ರ ಮುಂದೆ ಹೇಳಿ ಬನ್ನಿ. ಬರಜ ಇಲ್ಲಿ ಹೇಳು ಬರಜ. ನನ್ನ ಮಾತಿನ ಮೇಲೆ ಯಾಕೋ ಗೌಡ್ರಿಗೆ ನಂಬಿಕೆ ಗೊತ್ತಿಲ್ಲ. ನೋಡೋಣ, ನೀನು ಹೇಳಿದ್ರೆ ನಾನು ನಂಬ್ತಾರೇನ. ಬರಜ ಅವತ್ತು ರಾತ್ರಿ ಏನಾಯ್ತು ಹೇಳು ಬರಜ. ಲೇ ಬೋರಾಜ, ಇಲ್ಲ ಕಣ್ಲ, ನೀನು ಸೀನಾ ಇನ್ನೂ ಏನೇನೋ ಮುಚ್ಚಿಡ್ತಿದ್ದೀರನಂತಾಗೆ. ಅದೇನೇನಾತು ಎಲ್ಲ ಹೇಳ್ಬಿಡು ಬೋರಪ್ಪ, ಎಲ್ಲ ಹೇಳ್ಬಿಡ್ಲ. ಗೌಡ್ರೆ, ಅವನು ರಮೇಶಿ ಇಂಥ ಹಲ್ಕ ಕೆಲಸ ಮಾಡ್ತಾನೆ ಅಂತ ನಾನು ದೇವರಣೆಗೆ ಅನ್ಕೊಂಡಿರ್ಲಿಲ್ಲ ಗೌಡ್ರೆ, ಅನ್ಕೊಂಡಿರ್ಲಿಲ್ಲ. ಹುಟ್ಟು ಲೋಪರ್ ನನ್ನ ಮಗ ಗೌಡ್ರೆ. ಅವನು ದೇವ್ರ ಹೆಸರು ಹೇಳ್ಕೊಂಡು ಊರನ್ನೆಲ್ಲನ ನಂಬಿಸಿ ಮೋಸ ಮಾಡ್ತಾ ಇದ್ದಾನೆ. ಅವತ್ತು ಏನಾಯ್ತು ಹೇಳ್ತೀನಿ ಕೇಳ್ರಿ. ನಾನು ಸೀನನು ಅವತ್ತು ಆಲೆ ಒಂದು 8:30, 8:45 ಆಯ್ತೇನ ಗೌಡ್ರೆ ರಾತ್ರಿ. ಎಣ್ಣೆ ಕುಡಿಯೋಣ ಅಂತ ಹೇಳ್ಬಿಟ್ಟು ಅವನು ರಮೇಶ್ ಇದ್ನಲ್ಲ, ಅವ್ನು ರಮೇಶಿ ಮನೆ ಹಿಂದಕ್ಕೆ ಹೋಗ್ಬಿಟ್ವಿ. ನನ್ನ ಮಗನೂ ಹೆಣ್ತಿನೂ ಮಾತಾಡೋದು ಕೇಳಿಸ್ಕೊಂಬಿಟ್ಟು, ನೀನು ನನಗೆ ಹಂಗೇನ ಜಂಗಾಬಲ್ ಕುಸ್ತಂಗಾತು ಗೌಡ್ರೆ. ಆ ಹೆಣ್ತಿನೂ ಅಂತಾಳೆ ಸರಿಯಾದ ಅವಳು ಆಸಾಮಿ ಅವಳಿದ್ದಿದ್ದನು. ಇವನು ರಮೇಶ್ ಹೆಂಗೂ ದುರ್ಗಮ್ಮ ಪೂಜೆ ಮಾಡೋಣ ವಾರ ಶುಕ್ರವಾರ. ಅಲ್ಲ ಕಣ್ರಿ, ನೀನು ಹೆಂಗೂ ಮೈ ಮೇಲೆ ಬರ್ತೈತೆ ದೇವರು ಅಂತ ನಂಬೇವ್ರ ಜನ. ನಿನ್ನ ಮೈ ಮೇಲೆ ಒಂದಿನ ಸುಳ್ಳು ದೇವ್ರು ಬರೆಸ್ಕೊಂಬಿಟ್ಟು ಹಿಂಗಾದ್ರೆ ಹಿಂಗೆ ಒಡವೆ ಕೇಳ್ರಿ, ವಸ್ತ್ರ ಕೇಳ್ರಿ, ದುಡ್ಡು ಕೇಳ್ರಿ, ಶುಕ್ರವಾರ ಕೋಳಿ ಕೊಯ್ಯಕ್ಕೆ ಕೇಳ್ರಿ ತನ ಹೆಣ್ತೀನಿ ಹೇಳ್ಕೊಂಡು ಕೊಡ್ತಾಳಲ್ಲಿ ಅಕ್ಕ. ಹಾಕ್ರಿ ಗೌಡ್ರೆ, ನಮಗೆ ಸಾಲ ಸೂಲ ಐತೆ, ಎಲ್ಲ ಸಾಲ ತೀರಿಸ್ಕೊಂಬಕ್ಕೆ ಹಾಕೈತೆ. ಹಂಗಾನ ಈಗ ಒಡವೆ ಕೊಟ್ರೆ ದೇವ್ರಿಗೆ ಇಕ್ತಾರೆ. ಒಂದು ತಿಂಗಳು 15 ದಿನ ಅಥವಾ ವರ್ಷ ಆದಮೇಲೆ ಅದನ್ನು ಮರೆತು ಬಿಡ್ತಾರೆ. ಹೆಂಗೂ ನಾವೇನು ಅದನ್ನು ಏನನ್ನ ಒಂದು ವ್ಯವಸ್ಥೆ ಮಾಡ್ಕೋಬೋದು ಅಂತನ ಅವಳು ರಮೇಶಿ ಹೆಣ್ತಿ ಎಲ್ಲನ ರಮೇಶ್ಗೆ ತಲೆಗೆ ತುಂಬ್ತಾ ಇದ್ದಾಳೆ. ಎಲ್ಲ ಕಿತ್ತೋದು ಮುಂಡೆ ಅನ್ಕಂಡು ನಾನು ಮನಸ್ಸಿನಾಗೆ ಸುಮ್ಮನಿದ್ದೆ. ಇವನು ಸೀನಪ್ಪ ಹೇಳಿದ್ದೆ, ಸೀನಪ್ಪ ಇದನ್ನು ಯಾರ ತಗೋ ಬಾಯಿ ಬಿಡಬೇಡ, ಇದು ಒಂದಿನಲ್ಲ ಒಂದಿನ ಹೊರಗೆ ಬತ್ತೈತೆ, ಅವಾಗ ಮಾತಾಡೋಣ ಸುಮ್ಮನಿರೋ ಅಂತಲೇ ಹೇಳಿದ್ದೆ. ಇದಾಲೆ ನಡೆದಾಲೇನಾ 1-1.5 ತಿಂಗಳು 2 ತಿಂಗಳು ಆಗ್ತಾ ಬಂದೈತಿ. ಇವನು ರಮೇಶಿ ಇವತ್ತು ಹಿಂಗೆ ಮಾತಾಡ್ತಿದ್ದಾನೆ ನೋಡು, ಲೆಕ್ಕ ಹಾಕ್ರಿ. ಅದಕ್ಕೆ ನಾವು ಯಾರ ತಗೋ ಬಾಯಿ ಬಿಟ್ಟಿರ್ಲಿಲ್ಲ ಗೌಡ್ರೆ. ಆಯಮ್ಮಣ್ಣಿ ಒಡವೆ ಕೇಳೋಕ್ಕೆ ಹೇಳ್ಕೊಂಡು ಕೊಟ್ಟಿರೋದು, ಅದನ್ನ ತಂದು ನಿಮ್ಮ ಮುಂದೆ ಹೇಳವ್ನಿ. ಅಲ್ಲ ಲೆಕ್ಕ ಹಾಕ್ರಿ, ನಿಮ್ಮ ಮುಂದೂ ಸುಳ್ಳು ಹೇಳ್ತಿದ್ದೀನಿ ಎಂಬುದೇನೋ ಅವ್ಳಿಗೇನೋ ಭಯ ಭಕ್ತಿ ಐತೆ ನೋಡ್ರಿ. ಹೆಂಗೆ ಒಳ್ಳೆ ದೇವ್ರು ಮಾತಾಡ್ದಂಗೆ ಮಾತಾಡ್ತಾನಲ್ಲ, ಪಟ್ಟಾದಾರ ಮಾತಾಡ್ದಂಗೆನ. ಇಂಥವ್ರನ್ನು ಹೆಂಗ್ರಿ ನಂಬ್ತೀರಿ ಗೌಡ್ರೆ? ನಾವೆಲ್ಲ ಹೆಂಗೆ ನಂಬಕ್ಕಾಕೈತಿ ಗೌಡ್ರೆ?
ನಮ್ಮಂತ ಅಮಾಯಕರು ಹಳ್ಳಿ ಜನಗಳು ಸ್ವಾಮಿ ತಾಯಿ ನಮ್ಮವ್ವ ನೀನೇ ಅಂತನ ಕೈ ಮುಕ್ಕೊಂಡು ಕಾಲಿಗೆ ಬಿದ್ಕೊಂಡು ದೇವ್ರು ಕೇಳ್ತಾ ಇದ್ ಬಿಡು ದೇವಸ್ಥಾನ ಕಾಲುವೆ ಕೊಡೋದು ಅಂತ ಕೊಡ್ತೀವಿ. ಇಂಥ ಅಲ್ಕ ನನ್ನ ಮಕ್ಳು ಇಂಥ ಮೋಸ ಮಾಡಿರೆ ಊರುಗಳು ಉದ್ಧಾರ ಆಗ್ತವೆ. ಹೇಳ್ರಿ ಗೌಡ್ರೆ. ರಾಮ 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 ರಾಮ. ಬೋರಜ್ಜ, ನೀನ್ ಹೇಳ್ತಿರೋದೆಲ್ಲ ನಿಜವೇ ರಜ್ಜ? ಶಿವನೇ ಭಗವಂತ, ಯಾರನ್ನು ನಂಬಬೇಕು ಯಾರನ್ನು ಬಿಡ್ಬೇಕು ಒಂದು ಗೊತ್ತಿಲ್ವಲ್ಲಪ್ಪ. ನಾವು ಕಷ್ಟಕಾಲ ಬಂದಾಗ ದೇವ್ರೇ ಭಗವಂತ ನೀನೇ ಕಾಪಾಡಪ್ಪ ಅಂತ ದೇವ್ರ ತಕ್ಕ ಹೋಗ್ತೀವಿ. ಇಂಥ ದೇವ್ರನ್ನ ಹೆಸರು ಹೇಳ್ಕೊಂಡು ನಂಬಿಕೆನ ಮೋಸ ಮಾಡೋ ನನ್ನ ಮಕ್ಕಳನ್ನ ಹೆಂಗಪ್ಪ ನಂಬೋದು? ರಾಮ, ಎಂತೆಂತ ನನ್ನ ಮಕ್ಕಳು ಪ್ರಪಂಚದಾಗ ಇದಾರಪ್ಪ. ಪ್ರಪಂಚ ಇಲ್ಲ ನಮ್ಮೂರಾಗೆ ಎಂತೆಂತ ಕಿತ್ತೋದ್ ನನ್ನ ಮಕ್ಕಳು ಇದಾರಲ್ಲಪ್ಪ. ರಾಮ, ನಂಬಿಸಿ ಕುತ್ತಿಗೆ ಕೊಯ್ಯ ಅಂತ ನನ್ನ ಮಕ್ಕಳು ಇದ್ದಾರೆ. ಬೋರಜ್ಜ, ರಾಮ 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 ರಾಮ, ನೀನ್ ಹೇಳಿದ ಒಳ್ಳೆ ಕೆಲಸ ಆತ್ ಬಿಡಜ್ಜ. ಯಕ್ಕ ಸುಮಿತ್ರಕಯ್ಯ, ಈ ಮಾತನ್ನ ಯಾರ ತಗೋ ಹೇಳ್ಕೊಂಬಕ್ ಹೋಗ್ಬೇಡ. ಅದಕ್ಕೆ ಅಂತ ಒಂದು ಟೈಮ್ ಬತ್ತೈತೆ ಅವಾಗ ಹೇಳಿವಿಂತೆ ಸುಮ್ಕಿರು. ಎಲ್ಲೂ ಬಾಯಿ ಬಿಡಕ್ಕೆ ಹೋಗ್ಬೇಡ. ಈ ಅಲ್ಕ ನನ್ನ ಮಕ್ಕಳವು ಇಷ್ಟೇ ಅಲ್ಕಣಕ್ಕೋ, ಇಷ್ಟೇ ಅಲ್ಲ. ಈ ನನ್ನ ಮಗ ಮಾಡಬಾರೋ ಚಟ ಮಾಡ್ತಾನೆ, ಕುಡಿತಾನೆ, ಸಿಗರೇಟ್ ಸೇರ್ತಾನೆ, ಬಿಡಿ ಸೇರ್ತಾನೆ, ಅನ್ಸಾಯ್ಕೆಂಬ್ತಾನೆ, ಸ್ಟಾರು ಸೂಪರು ವಿಮಲ್ಲು ಪಮಲ್ಲು ಎಲ್ಲ ಐಕೆಂಬ್ತಾನೆ. ಅಂತನ ಮೈ ಮೇಲೆ ದೇವ್ರು ಬತ್ತೈತೇನಕ್ಕ? ಲೋಪರ್ ನನ್ನ ಮಗ ಮೋಸ ಮಾಡ್ತಾನೆ, ಇಸ್ಪಿಟ್ ಆಡಕ್ಕೆ ಹೋಗ್ತಾನೆ, ಸಾಲ ಸೂಲ ಮಾಡಿ ಸುಳ್ಳು ಹೇಳ್ಕೊಂಡು ತಲೆ ತಪ್ಪಿಸ್ಕೊಂಡು ಓಡಾಡ್ತಾನೆ. ಅಂತರ ಮೇಲೆ ದೇವ್ರು ಬತ್ತೈತೋ? ಹೇಳಕ್ಕ ನೀನೇನು? ಕೇಳಿಸ್ಕೊಂಡ್ರಿ ಗೌಡ್ರೆ, ಕೇಳಿಸ್ಕೊಂಡ್ರೆ ನಮ್ಮೂರ್ ದುರ್ಗಮ್ಮನ ಪೂಜಾರಿಯ ರಹಸ್ಯಗಳನ್ನ. ಈ ನನ್ನ ಮಗನ ಮೇಲೆ ನನಗೆ ಮೊದಲೇ ಡೌಟ್ ಇದ್ದು. ಬಾಯಿ ಕೆಟ್ಟಂಗಾದಾಗೆಲ್ಲ ಕೋಳಿ ತಿಂಬಕ್ಕೆ ಶುಕ್ರವಾರ ಏನು ಗೌಡ್ರಿ ಕೇಳಿರೋದು ಅವನು? ಶುಕ್ರವಾರ ಒಬ್ಬೊಬ್ಬರು ಕೋಳಿ ಕೊಯ್ಬೇಕು. ಲೆಕ್ಕ ಹಾಕ್ರಿ ಗೌಡ್ರಿ, ಲೆಕ್ಕ ಹಾಕ್ರಿ ನನ್ನ ಮಕ್ಕಳು ಮಾಡೋ ಹಿಡಿಯೋಗಳನ್ನ. ಅಲ್ಗೂ ಪಾಪ ಪುಟ್ರಂಗಜ್ಜಿ ಊರರೆಲ್ಲ ಸೇರ್ಕೊಂಡು ಒಂದಿನ ಹರಿಸೇವೆ ಮಾಡೋಣ ಅಂದ್ರೆ ಬೇಡ 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 ಬೇಡ. ಊರರೆಲ್ಲ ಸೇರ್ಕೊಂಡು ಹರಿಸೇವೆ ಮಾಡಿಬಿಟ್ರೆ ಚೆನ್ನಾಗಿರಲ್ಲ. ಒಬ್ಬೊಬ್ಬರೇ ಆಗ್ಬೇಕು, ಒಂದು ವಾರಕ್ಕೆ ಒಬ್ಬೊಬ್ಬರೇ ಆಗ್ಬೇಕು ಅಂತಾನ ಕಟ್ನಿಟ್ಟಾಗಿ ಹೇಳ್ತಾನಲ್ಲ ನನ್ನ ಮಗ ಲೋಪರ್. ನನ್ನ ಮಗ ದೇವ್ರೆಲ್ಲನೇ ಕೇಳ್ತೈತಿ, ಅದನ್ನು ಕೊಡ್ರಿ ಇದನ್ನು ಕೊಡ್ರಿ ಅಂತಾನ. ಈ ನನ್ನ ಮಗ ಕೇಳ್ತಿರೋದ್ ಲೆಕ್ಕ ಹಾಕು. ಅಲ್ವಲ್ಲ ಸೀನಾ, ಹೆಂಗಲ್ಲ ನಂಬೋದು? ನಾವು ಈಟ ಓಟ ವಿದ್ಯಾಭ್ಯಾಸ ಮಾಡ್ಕೊಂಡು 4 ಕಡೆ ಓಡಾಡ್ಕೊಂಡಿರೋ ನಮಗೇನ ಈಟೆಲ್ಲ ಮೋಸ ಮಾಡ್ತಾರೆ ಅಂತಂದರೆ ಏನು ತಿಳಿದ ಅಮಾಯಕರಿಗೆಲ್ಲ ಯೋಟೆಲ್ಲ ಮೋಸ ಆಗ್ತಿರ್ಬೋದಲ್ಲ ಸೀನಾ? ಒಂದೀಟು ಮೈ ಮರೆತು ಬಿಟ್ರೆ ನಮ್ಮನ್ನೇನ ಮುಗಿಸ್ಬಿಡ್ತಾರೆ ಕಣೋ. ಕರೆಕ್ಟು ಕಳ್ಳ, ನೀನು ಹೇಳ್ತಿರೋದು ಕರೆಕ್ಟು ಕಣ್ಲ. ಯಾವುದೂ ಕಣ್ಣು ಮುಚ್ಕೊಂಡು ನಂಬಕ್ಕೆ ಹೋಗ್ಬಾರ್ದು ಕಣಲ್ಲ. ದೇವ್ರ ಹೆಸರು ಹೇಳ್ಕೊಂಡು ಮೋಸ ಮಾಡ ಮಟ್ಟಿಗೆ ಇಳಿದು ಬಿಟ್ರಲ್ಲ ನಮ್ಮೂರಾಗ ಜನ. ರಾಮ ರಾಮ ಭಗವಂತ, ಇನ್ನೂ ಪ್ರಪಂಚ ಉಳಿತೈತೆ ಅನ್ಲ ಗೌಡ್ರೆ. ಹೇಳ್ತೀನಿ ಕೇಳ್ರಿ, ಮನುಷ್ಯ ಕಷ್ಟ ಕಾಲ ಬಂದಾಗ ಎಲ್ಲಾರನ್ನೂ ನಂಬ್ತಾನೆ, ಎಲ್ಲದನ್ನು ನಂಬ್ತಾನೆ. ಮನ್ಸಿಗೆ ಏನಾದರೂ ಕಷ್ಟ ಬರಬೇಕು, ಅವಾಗ ಆ ದೇವ್ರ ತಕ್ಕ ಹೋಗ್ರಿ ಒಳ್ಳೇದಾಗ್ತೈತೆ, ಈ ದೇವ್ರ ತಕ್ಕ ಹೋಗ್ರಿ ಒಳ್ಳೇದಾಗ್ತೈತೆ ಅಂತನ ಹೇಳ್ತಾರೆ. ನಮಗೆ ಕಷ್ಟ ಇರ್ತೈತಲ್ಲ, ಯಪ್ಪ ಯಾವ ದೇವಸ್ಥಾನ ಆದರೂ ಪರವಾಗಿಲ್ಲಪ್ಪ, ನಮ್ಮ ಕಷ್ಟ ಕಳೆದ್ರು ಸಾಕು ಅಂತ ನಾವು ಹೋಗ್ತೀವಿ. ಅದನ್ನ ಕೆಲವ್ರು ಇಂಥ ಮೋಸಗಾರನ ಮಕ್ಕಳು ಚಂದಕ್ಕೆ ಬಳಸ್ಕೊಂಡ್ಬಿಡ್ತಾರೆ. ಅದಕ್ಕೆ ನಾವು ನಮ್ಮ ಬುದ್ಧಿ ನಮ್ಮ ಕೈಯಾಗಿ ಇಕ್ಕಬೇಕು ಗೌಡ್ರೆ. ಹೇಳ್ತೀನಿ ಕೇಳಿ, ನಮ್ಮ ಕೈಯಾಗ ನಮ್ಮ ಬುದ್ಧಿ ಇಕ್ಕೊಂಡ್ರೆ ಏನು ತೊಂದರೆ ಆಗಲ್ಲ ಗೌಡ್ರೆ. ಇನ್ನೊಂದು ನನಗೆ ತಿಳಿದಿರೋದು ಹೇಳ್ತೀನಿ ಕೇಳ್ರಿ ಗೌಡ್ರೆ. ನನಗೊಂದು ವಿಚಾರ ಗೊತ್ತಿರೋದು, ದೇವರು ಏನು ಕೇಳಲ್ಲ. ಏನು ಹೇಳು, ನನಗೆ ಅದನ್ನು ಕೊಡು, ನನಗೆ ಇದನ್ನು ಕೊಡು ಅಂತ ದೇವರು ಕೇಳಲ್ಲ. ಯಾಕಂದರೆ ದೇವರು ಕೊಡ್ತೈತೆ. ತಥಾಸ್ತು, ನಿನ್ ಒಳ್ಳೇದಾಗಲಿ, ಐಶ್ವರ್ಯವಂತನಾಗು, ಧನವಂತನಾಗು, ಒಳ್ಳೆ ಆರೋಗ್ಯ ಪಡಿ ಅಂತಾನೆ ದೇವರು ಆಶೀರ್ವಾದ ಮಾಡ್ತೈತಿ. ಅದನ್ನು ಬಿಟ್ಟು ನನಗೆ ಅದು ಬೇಕು, ಇದು ಬೇಕು, ಚಿನ್ನ ಬೇಕು, ಬಂಗಾರ ಬೆಳ್ಳಿ ಬೇಕು ಅಂತ ಕೇಳಲ್ಲ ಗೌಡ್ರಿ, ಕೇಳಲ್ಲ ಗೌಡ್ರಿ. ನಮ್ಮ ಪ್ರೀತಿ ವಿಶ್ವಾಸದಿಂದ
ದೇವಸ್ಥಾನ ಜೀರ್ಣೋದ್ಧಾರವಾಗಲಿ ಅಂತ ನಾವು ಕೊಡೋದು ಅಷ್ಟೇನ ಪ್ರೀತಿಯಿಂದ. ಹಾ ರೀ ರೀ ಇಂಥ ಲೋಪರ್ ನನ್ನ ಮಕ್ಕಳನ್ನ ಸುಮ್ಮನೆ ಬಿಡಕ್ಕಾಗೈತೆ? ಕರೀರಿ ಪಂಚಾಯತಿ ನಾಳಿಕೆ. ಪಂಚಾಯತಿ ಕರೆದು ಅವ್ರಿಗೆ ಮಾರಿ ಹಬ್ಬ ಮಾಡ್ಬಿಟ್ಟು ಹೇಳ್ತೀನಿ. ಚಾಕೂರ್ಸ್ ಮಕ್ಕಳಿಗಿರಿ ಲೋಪರ್ ನನ್ನ ಮಕ್ಕಳು ದೇವ್ರ ಹೆಸರು ಹೇಳ್ಕೊಂಡು ಇಂಥ ಬದುಕು ಮಾಡಕ್ ನಿಂತಾರಲ್ಲ, ನಾಚಿಕೆ ಆಗಲ್ವೇ ಅಂತ ಲೋಪರ್ ಮುಂಡರಿಗೂ ಲೋಪರ್ ನನ್ನ ಮಕ್ಕಳಿಗೂ ಅವ್ರ ಬಾಯಿಗೆ ಮಣ್ಣು ಹಾಕ. ದೇವ್ರು ಒಳ್ಳೇದು ಮಾಡ್ತೈತೆ ಅವ್ರಿಗೆ. ತಡಿಯೇ ಒಂದ್ರ ಒಟ್ಟು ತಡಿಯೇ. ಒಲೆ ಏನು ಹಿಂಗೆ ಹುಲಿ ಬಂದಂಗೆ ಬಚ್ಚಲೆ. ತಡಿಯೇ ಒಂದ್ರ ಒಟ್ಟು. ತಾಳಿದವನು ಬಾಳೆಯಾನು ಅಂತಾನ ದೊಡ್ಡರು ಯಾಕೆ ಸುಮ್ಮನೆ ಹೇಳವ್ರೆ. ಎಲ್ಲ ನಾವು ಸಾಕ್ಷಿ ಆಧಾರ ಇಕ್ಕೆಂಬಂಗೆ ನಾವು ಏಕಾಏಕಿ ಹೋಯ್ಬಿಟ್ಟು ಹಿಂಗೆ ಅಂದ್ಬಿಟ್ರೆ ಜನ ಸುಮ್ಮನೆ ಬಿಡ್ತಾರೆ. ನಮ್ಮ ಜನ ಎಂತಾರು ಗೊತ್ತೋ ಏನೇ? ನಮ್ಮ ಜನ ಎಂತಾರು ಗೊತ್ತೇ? ನಮ್ಮನ್ನು ನಂಬಲ್ಲ, ದೇವ್ರನ್ನು ನಂಬ್ತಾರೆ. ದೇವ್ರು ಹಿಂಗೆ ಅಂದೈತೆ, ರಮೇಶಿ ಮೈ ಮೇಲೆ ದೇವ್ರು ಬಂದು ಹಿಂಗೆಲ್ಲ ಹೇಳೈತೆ, ಗೌಡ್ರು ನೋಡ್ರಿ ಹಿಂಗೆ ಅಂಬ್ತಾರೆ ಅಂತಂದ್ರೆ ಗೌಡ್ರಿಗೆಲ್ಲ ತಿಕ್ಲಿಡ್ದೈತೆ ಸುಮ್ಕಿರಿ ಅಂತಾರೆ. ಅದಕ್ಕೆ ಸಾಕ್ಷಿ ಇಕ್ಕೊಂಡು ಹೋಗ್ಬೇಕು ನಾವು. ಸಾಕ್ಷಿ ಇಕ್ಕೊಂಡು ಹೋದ್ರೆ ಜನನು ನಂಬ್ತಾರೆ, ಎಲ್ಲರೂ ನಂಬ್ತಾರೆ. ಗೌಡ್ರೆ ಸಾಕ್ಷಿ ಯಾಕೆ ನಾನು ಸೀನಪ್ಪನು ಇಲ್ವೇ? ಎಲ್ಲ ಒಂದು ಬಿಡ್ದಂಗೆ ಹೇಳ್ತೀವಿ. ಅವತ್ತು ಏನು ನಡೀತು ಎತ್ ನಡೀತು ಅಂತಾನ. ಓಹೋ ನಿಮ್ಮ ಪರವಾಗಿ ನಾವು ಇರ್ತೀವಿ ನೋಡ್ರಿ ಗೌಡ್ರೆ, ಪಂಚಾಯತಿ ಮಾಡ್ರಿ. ಬೇಡ ಕಂಡಾಲಿ ಬೋರಜ್ಜ, ತಡಿಲ ಒಂದೆರಡು ದಿನ ತಡಿಯಲ್ಲ. ಈಗ ವಿಚಾರ ಎಲ್ಲ ಗೊತ್ತಾಯ್ತಲ್ವೇನ್ಲ? ತಡಿಯಲ್ಲ ಒಂದ್ರ ಒಟ್ಟು ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ.